ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ನಿಮ್ಗೆಲ್ರಿಗೂ ದ ಬೋರ್ಕಸ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಪಂಜಾಬ್ನ ಒಂದು ಫೇಮಸ್ ಡಿಶ್ ರಾಜ್ಮಾ ಚಾವಲ್, ಅದರಲ್ಲಿ ರಾಜ್ಮಾ ಮಸಾಲಾನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇವತ್ತು ನಂಗೆ ರಾಜ್ಮಾ ತಿನ್ಲಿಕ್ಕೆ ತುಂಬಾ ಮನ್ಸಾಗ್ತಾ ಇತ್ತು. ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು, ಆಮೇಲೆ ಇದು ಮಕ್ಕಳ ಹೆಲ್ತ್ಗೆ ಸಹ ತುಂಬಾ ಒಳ್ಳೆಯದು. ಹಾಗಾದ್ರೆ ಬನ್ನಿ, ಈಗ ನಾವು ತುಂಬಾ ಸುಲಭವಾದ ವಿಧಾನದಲ್ಲಿ ಹೆಚ್ಚೇನು ಸಾಮಗ್ರಿಗಳನ್ನು ಬಳಸದೆ ರಾಜ್ಮಾ ಮಸಾಲಾನ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ವೀಕ್ಷಕರೇ, ನಿಮ್ಗೆ ನಮ್ಮ ಎಲ್ಲಾ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇವೆ ಅಂತ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಹಾಕ್ತಾ ಇರಿ. ಹಾಗಾದ್ರೆ ಬನ್ನಿ, ಈಗ ರಾಜ್ಮಾ ಮಸಾಲ ಹೇಗ್ ಮಾಡೋದು ನೋಡೋಣ. ನೋಡಿ ವೀಕ್ಷಕರೇ, ಇದು ರಾಜ್ಮಾ ಅಂತ ಕೆಂಪು ಒಂಥರ ವೈನ್ ರೆಡ್ ಕಲರಲ್ಲಿ ಇರುತ್ತೆ. ಇದನ್ನು ನಾವು ಮೊದಲಿಗೆ ನೆನೆ ಹಾಕಬೇಕು. ಇದನ್ನು ನಾನು ನಿನ್ನೆ ರಾತ್ರಿನೇ ನೆನೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆಂದಿದೆ ನೋಡಿ. 1 ಕಪ್ನಷ್ಟು ನಾನು ಆಲ್ರೆಡಿ ನೆನೆ ಹಾಕಿ ಇಟ್ಟಿದ್ದೆ. ಅದರ ಬಣ್ಣ ಸ್ವಲ್ಪ ಲೈಟ್ ಆಗುತ್ತೆ ನಾವು ನೆನೆ ಹಾಕಿದ ನಂತರ, ಬಣ್ಣ ಬಿಟ್ಕೊಳ್ಳುತ್ತೆ ಅದು ನೀರಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ನೋಡಿ ನೆಂದಿದೆ, ಸಾಫ್ಟ್ ಆಗಿದೆ ನೋಡಿ. ಇದನ್ನು ನಾವು ರಾತ್ರಿನೇ ನೆನೆ ಹಾಕಿಟ್ರೆ ತುಂಬ ಒಳ್ಳೆಯದು. ಸಪೋಸ್ ನಮಗೆ ರಾತ್ರಿ ಮರ್ತು ಹೋಯಿತು, ಆದರೆ ರಾಜ್ಮಾ ತಿನ್ನುವ ಆಸೆ ಆಗ್ತಾಯಿದೆ ಅಂದರೆ ನಾವು ಅಡುಗೆ ಮಾಡುವ 1 ಗಂಟೆ ಮುಂಚೆ ಇದಕ್ಕೆ ಬಿಸಿಯಾಗಿರುವಂಥ ನೀರು ಹಾಕಬೇಕು. ಆಮೇಲೆ 1 ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸಿ ನೆನೆ ಹಾಕಬೇಕು. ಇದು ಅರ್ಧ ಗಂಟೆಯಲ್ಲಿ ಚೆನ್ನಾಗಿ ಉಬ್ಬಿ ಇದೇ ರೀತಿಯಲ್ಲಿ ನೆನ್ಕೊಳ್ತದೆ. ಈಗ ನಾವು ರಾಜ್ಮಾ ಮಸಾಲಾನ ತಯಾರು ಮಾಡುವ. ಅನ್ನದ ಜೊತೆ ತಿನ್ನಲಿಕ್ಕೆ ಇದು ತುಂಬ ರುಚಿಕರವಾಗಿರ್ತದೆ. ಮೊದಲಿಗೆ ಇದನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು. ಇದು ಹೀಗೆ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಹಾಗಾಗಿ ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ಬೇಕು. ಇದನ್ನು ನಾನೀಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನೋಡಿ ವೀಕ್ಷಕರೇ, ನಾನು ಕುಕ್ಕರ್ನಲ್ಲಿ ಇದು ಹಾಕಿಟ್ಟಿದ್ದೇನೆ. ಇದಕ್ಕೆ ಈಗ ನಾನು ಅಷ್ಟೇ ನೀರನ್ನು ಸೇರಿಸ್ತಾ ಇದ್ದೇನೆ. 1 ಕಪ್ ರಾಜ್ಮಕ್ಕೆ 1 ಕಪ್ ಅಷ್ಟು ನೀರು ಹಾಕಿದೆ. ನಮಗೆ ಅನ್ನಕ್ಕೆ ಅಲ್ವಾ ಸ್ವಲ್ಪ ಗ್ರೇವಿ ಬೇಕಾಗತ್ತೆ, ಅಂದರೆ ನೀರಾಗಿ ಬೇಕಾಗತ್ತೆ. ಹಾಗಾಗಿ ನಾನು ಪುನಃ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಈಗ ನಾನು 1 ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಒಂದು ಸರ್ತಿ ಬೆರೆಸ್ಕೊಳ್ಳುವ. ಉಪ್ಪು ಎಲ್ಲ ಹಾಕಿದ್ದಿಲ್ಲ, ಒಂದು ಸರ್ತಿ ಈ ರೀತಿ ಬೆರೆಸ್ಕೊಳ್ಳುವ. ಈಗ ನಾನು ಕುಕ್ಕರ್ನ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ಈಗ ನೋಡಿ ವೀಕ್ಷಕರೇ, ನಾನು ಕುಕ್ಕರ್ನಲ್ಲಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಒಂದು 4 ರಿಂದ 5 ಸೀಟಿ ಮಾಡಬೇಕಾಗತ್ತೆ. ಆದರೆ ಫಸ್ಟ್ ಸೀಟಿ ನೋಡಿ, ಈ ರೀತಿ ಹೈ ಫ್ಲೇಮಲ್ಲಿ ನಾವು ಮಾಡಬೇಕು. ಫಸ್ಟ್ ಸೀಟಿನ ಹೈ ಫ್ಲೇಮಲ್ಲಿ ಮಾಡಿದ್ರೇ ಅದು ರಾಜ್ಮಾ ಚೆನ್ನಾಗಿ ಸಾಫ್ಟ್ ಆಗಿ ಬರೋದು. ಸೊ ನೋಡಿ, ಈಗ ಇದು 1 ಸೀಟಿ ಆಗುವ ತನಕ ನಾನು ಜೋರಲ್ಲಿ ಇಟ್ಟಿದ್ದೇನೆ, ಹೈ ಫ್ಲೇಮಲ್ಲಿ. ಆಮೇಲೆ ನೋಡುವ, ಮತ್ತೆ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಟು ಮತ್ತೆ 2-3 ಸೀಟಿನ ತೆಗಿಬೇಕು. ನೋಡಿ ವೀಕ್ಷಕರೇ, ಹೈ ಫ್ಲೇಮಲ್ಲಿ ಇಟ್ಟಾಗ ಫಸ್ಟ್ ಹೈ ಫ್ಲೇಮಲ್ಲಿ ಇನ್ನು ಗ್ಯಾಸ್ನ ನಾವು ಕಡಿಮೆ ಮಾಡ್ತೇವೆ. ಲೋ ಫ್ಲೇಮಲ್ಲಿ ಕುಕ್ ಮಾಡ್ತೇವೆ. ಒಂದು ಒಳ್ಳೆ ಸೀಟಿ ಬಂತು. ಇನ್ನು ಲೋ ಫ್ಲೇಮಲ್ಲಿ ಒಂದು 3-4 ಸೀಟಿ ತೆಗೆಯುವ, ಆಗ ಚೆನ್ನಾಗಿ ಬೆಂದಿರ್ತದೆ ರಾಜ್ಮಾ. ಈಗ ನೋಡಿ ವೀಕ್ಷಕರೇ, ರಾಜ್ಮಾ ಮಸಾಲ ಮಾಡಲಿಕ್ಕೆ ನೋಡಿ ಜಾಸ್ತಿ ಏನು ಸಾಮಗ್ರಿಗಳು ಬೇಕಾಗಿಲ್ಲ. ಕೆಲವು ಸಾಮಗ್ರಿಗಳನ್ನು ಬಳಸಿ ನಾವು ಇದರ ಮಸಾಲೆನ ರೆಡಿ ಮಾಡ್ಕೊಳ್ಳುವ. ಮೊದಲಿಗೆ ನೋಡಿ, ಇಲ್ಲಿ 2 ಮಧ್ಯಮ ಗಾತ್ರದ ಈರುಳ್ಳಿನ ನಾನು ನೋಡಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ. ಆಮೇಲೆ ಇಲ್ಲಿ 3 ಸಣ್ಣ ಗಾತ್ರದ ಟೊಮೆಟೊನ ಈ ರೀತಿ ದೊಡ್ಡದಾಗಿ ಹೆಚ್ಚಿಟ್ಟಿದ್ದೇನೆ. ಆಮೇಲೆ ಇಲ್ಲಿ ನೋಡಿ, ನಾನು ಒಂದು 8-10 ಹೆಸರು ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು 2 ಸ್ಲೈಸ್ ಇದು ಶುಂಠಿದ್ದು, ಆಮೇಲೆ 3 ಸಣ್ಣ ಗಾತ್ರದ ಹಸಿಮೆಣಸಿನಕಾಯಿನ ಸಣ್ಣದಾಗಿ, ಅಂದರೆ ಹೀಗೆ ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರಿಂದ ನಾವು ಇದರ ಗ್ರೇವಿನ ರೆಡಿ ಮಾಡ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಇದರಿಂದ ಗ್ರೇವಿ ಹೇಗೆ ಮಾಡೋದಂದರೆ, ಫಸ್ಟಿಗೆ ನಾವು ಟೊಮೆಟೊನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ. ಆಮೇಲೆ ಇದೆಲ್ಲವನ್ನು ಹಾಕೊಳ್ಳುವ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇದೆಲ್ಲ ಹಾಕೊಂಡು ಬಿಡುವ. ಇದರಿಂದ ನಾವು ಫೈನ್ ಆಗಿರುವಂಥ ಪ್ಯೂರಿನ ತಯಾರು ಮಾಡಿಕೊಳ್ಳುವ. ಬೇಕಿದ್ರೆ ಈ ಈರುಳ್ಳಿನ ಸಹ ನಾವು ಈ ಪ್ಯೂರಿ ಮಾಡ್ಕೊಳ್ಳುವಾಗ ಹಾಕೊಳ್ಬೋದು, ಆದರೆ ನಾನು ಹಾಕ್ತಾ ಇಲ್ಲ.
ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಮಸಾಲ ಮಾಡಿದರೆ ಅದರ ರುಚಿ ತುಂಬ ಚೆನ್ನಾಗಿ ಬರ್ತದೆ. ಬೇಕಿದ್ರೆ ಇದನ್ನು ರೋಸ್ಟ್ ಮಾಡಿ ಅದನ್ನು ಸಹ ಸ್ವಲ್ಪ ಗ್ರೈಂಡರ್ಗೆ ಹಾಕಿ ನಾವು ಮಿಕ್ಸಿ ಮಾಡಿ ಆ ಮಸಾಲೆ ಸಹ ಬಳಸ್ಕೋಬೋದು. ಅಥವಾ ಹೀಗೇನೆ ಸ್ವಲ್ಪ ಕಚ್ಚಲಿಕ್ಕೆ ತಿನ್ನುವ ಥರ ನಾವು ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರೂ ಚೆನ್ನಾಗಿರ್ತದೆ. ಈಗ ನೋಡಿ ವೀಕ್ಷಕರೇ, ನಾನು ಟೊಮೆಟೊ ಪ್ಯೂರಿನ ತಯಾರು ಮಾಡಿಟ್ಕೊಂಡೆ. ಟೊಮೆಟೊ ಮತ್ತು ಇದರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಒಟ್ಟಿಗೆ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನೋಡಿ ವೀಕ್ಷಕರೇ, ನಾವು ಇದರ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳುವ. ಯಾಕಂದರೆ ರಾಜ್ಮಾ ಇನ್ನು 1-2 ಸೀಟಿ ಆಗಲಿಕ್ಕಿದೆ, ಅಲ್ಲಿ ತನಕ ಈರುಳ್ಳಿ ಫ್ರೈ ಆಗ್ತದೆ. ಈಗ ನೋಡಿ, ನಾನು ಒಂದು ಪಾತ್ರೆನ ಬಿಸಿಗೆ ಇಡ್ತಾ ಇದ್ದೇನೆ. ಇದರಲ್ಲಿ ನಾವೀಗ ಒಂದು 2 ಚಮಚದಷ್ಟು ಎಣ್ಣೆನ ಹಾಕೊಳ್ಳುವ. ಸ್ವಲ್ಪ ಎಣ್ಣೆ ನಾವು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗಾಗುವವರೆಗೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ನೋಡಿ ವೀಕ್ಷಕರೇ, ಎಣ್ಣೆ ಬಿಸಿ ಆಯಿತು. ಇದರಲ್ಲಿ ನಾನು ಈ ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಇದನ್ನು ನಾವೀಗ ಒಳ್ಳೆ ಬ್ರೌನ್ ಆಗೋ ತನಕ ಹುರ್ಕೊಳ್ಳುವ, ಫ್ರೈ ಮಾಡ್ಕೊಳ್ಳುವ. ರಾಜ್ಮಾ ಮತ್ತು ಚಾವಲ್ ಇದು ಪಂಜಾಬ್ನ ಒಂದು ಫೇಮಸ್ ಫುಡ್ ಅಂತ ಹೇಳ್ಬೋದು. ಅಲ್ಲಿ ಹೆಚ್ಚಿನ ಜನ ಇದನ್ನು ಸೇವಿಸ್ತಾರೆ, ಅನ್ನದ ಜೊತೆಗೆ ರಾಜ್ಮಾನೇ ಮಾಡಿ ಸೇವಿಸ್ತಾರೆ. ರಾಜ್ಮಾ ಚಾವಲ್ ಅಂತ ಎಲ್ಲರೂ ಕಾಮನ್ ಆಗಿ ಕೇಳಿರುವಂಥ ಒಂದು ಹೆಸರು ಇದು. ರುಚಿಕರನೂ ಆಗಿರುತ್ತೆ, ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ರಾಜ್ಮಾ ಅದರಲ್ಲಿ ಪ್ರೋಟೀನ್ ಅಂಶ ಎಲ್ಲ ತುಂಬ ಇರ್ತದೆ, ಹಾಗಾಗಿ ಆರೋಗ್ಯಕ್ಕೆ ಸಹ ಇದು ಒಳ್ಳೆಯದು. ಯಾವಾಗಾದರೂ ಒಮ್ಮೆ ನಾವು ಸ್ಪೆಷಲ್ ಡೇ ಇದ್ದರೆ ಅಥವಾ ನಮಗೆ ಫ್ರೀ ಇದ್ದಾಗ ಸಂಡೇ ದಿನ ಎಲ್ಲ ಇದನ್ನು ಮಾಡಿ ನಾವು ತಿನ್ಬೋದು. ತುಂಬ ಒಳ್ಳೆಯದಿರ್ತದೆ, ಮಕ್ಕಳಿಗೆ ಕೊಡಲಿಕ್ಕೂ ಸಹ ತುಂಬ ಒಳ್ಳೆಯದು. ಈಗ ನೋಡಿ ವೀಕ್ಷಕರೇ, ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಯ್ತು ನೋಡಿ, ಒಳ್ಳೆ ಬ್ರೌನಿಶ್ ಆಗಿದೆ. ಈಗ ಇಷ್ಟು ಫ್ರೈ ಮಾಡಲೇಬೇಕು ಈ ಮಸಾಲೆಗೆ. ರಾಜ್ಮಾ ಮಸಾಲ ಸ್ವಲ್ಪ ಸ್ಪೆಷಲ್ ಆಗಿರ್ತದೆ, ಹಾಗೆ ಇದನ್ನು ಒಳ್ಳೆ ರೋಸ್ಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಈಗ ನಾವು ತಯಾರು ಮಾಡಿಟ್ಟಂಥ ಈ ಟೊಮೆಟೊ ಪ್ಯೂರಿನ ಹಾಕೋಣ. ಮಸಾಲೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ಈಗ ಮಸಾಲೆ ಇದು ಟೊಮೆಟೊ ಪ್ಯೂರಿಗೆ ಸ್ವಲ್ಪ ನಾನು ನೀರು ಸೇರಿಸಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ, ಯಾಕಂದರೆ ಈರುಳ್ಳಿ ನಾವು ರೋಸ್ಟ್ ಮಾಡಿದ್ವಲ್ಲ, ಹಾಗಾಗಿ. ನೋಡಿ ವೀಕ್ಷಕರೇ, ಮಸಾಲೆ ಒಳ್ಳೆ ಕುದಿ ಬರ್ತಾ ಇದೆ ನೋಡಿ ಟೊಮೆಟೊ ಪ್ಯೂರಿದ್ದು. ಈಗ ನಾವು ಇದಕ್ಕೆ ಸ್ವಲ್ಪ ಪುಡಿ ಮಸಾಲೆನ ಸೇರಿಸ್ಕೊಳ್ಳುವ. ಈಗ ನೋಡಿ ವೀಕ್ಷಕರೇ, ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪುಡಿನ ಸೇರಿಸ್ತಾ ಇದ್ದೇನೆ. ಆಮೇಲೆ ಈಗ ನೋಡಿ, ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಆಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದು ಅರಿಶಿನ ಪುಡಿ, ಇದನ್ನು ಸಹ ಸೇರಿಸ್ತಾ ಇದ್ದೇನೆ. ಎಲ್ಲ ಒಂದ್ಸರ್ತಿ ಬೆರೆಸ್ಕೊಳ್ಳುವ. ಮಸಾಲೆ ನೋಡಿ ಈಗ ಗಟ್ಟಿ ಆಗ್ತಾ ಬಂದಿದೆ, ಅಂದ್ರೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಇನ್ನೊಂಚೂರು ಇದು ಗಟ್ಟಿ ಬರಲಿ. ನೋಡಿ ವೀಕ್ಷಕರೇ, ಕುಕ್ಕರ್ 4-5 ಸೀಟಿ ಎಲ್ಲ ಆಗಿದೆ. ನಾನೀಗ ಗ್ಯಾಸ್ ಕೂಡ ಆಫ್ ಮಾಡಿಟ್ಟೆ. ಸ್ವಲ್ಪ ಇದು ಸೀಟಿದ್ದು ಅದು ವಾಫ್ ಹೊರಗೆ ಹೋಗಲಿ, ಆಮೇಲೆ ನಾನು ಓಪನ್ ಮಾಡ್ತೇನೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ರಾಜ್ಮಾ. ಈ ರೀತಿ ಅದು ಇದಾಗಬೇಕು, ಅಂದರೆ ಮ್ಯಾಶ್ ಆಗುವಷ್ಟು ಬೇಯಿಸಬೇಕು. ತುಂಬ ಬಿಸಿ ಇದೆ ನೋಡಿ, ಒಳ್ಳೆ ಮ್ಯಾಶ್ ಆಗ್ತಾ ಇದೆ. ಈಗ ಇದನ್ನು ನಾವು
ಈ ಮಸಾಲೆಗೆ ಸೇರಿಸ್ಕೊಳ್ಳುವ. ನೋಡಿ ವೀಕ್ಷಕರೇ, ಮಸಾಲೆ ನೋಡಿ ಎಷ್ಟು ಗಟ್ಟಿ ಆಯಿತು ನೋಡಿ. ಇದಕ್ಕೀಗ ನಾವು ಈ ರಾಜ್ಮಾ ಬೆಂದದ್ದು ಸೇರಿಸುವ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಮೀಡಿಯಂ ಫ್ಲೇಮೇ ಇಟ್ಕೊಂಡಿದ್ದೀನಿ ನಾನು ನೋಡಿ. ಈಗ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಇದು. ಯಾಕಂದ್ರೆ ನಾವೆಲ್ಲ ಆಲ್ರೆಡಿ ಬೇಯಿಸಿಟ್ಟದ್ರಿಂದ ಜಾಸ್ತಿ ಏನು ಬೇಯಿಸ್ಬೇಕಂತ ಏನಿಲ್ಲ. ಈಗ ನೋಡಿ ಕೊನೆಯಲ್ಲಿ ನಾನು ಇದಕ್ಕೆ ಗರಂ ಮಸಾಲಾನ ಸೇರಿಸ್ತೇನೆ. ಗರಂ ಮಸಾಲ ಹಾಕಿ ಜಾಸ್ತಿ ಏನು ಬೇಯಿಸ್ಬೇಕಂತಿಲ್ಲ, ಅದರ ಪರಿಮಳ ಚೆನ್ನಾಗಿ ಉಳಿಯುತ್ತೆ. ಒಂದು ಸರ್ತಿ ಹೀಗೆ ಬೆರೆಸ್ಕೊಳ್ಳುವ. ಈಗ ನಾನು ರಾಜ್ಮಾ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೇನೆ, ಆದರೆ ನಮ್ಮ ಮಸಾಲಕ್ಕೆ ಉಪ್ಪು ಬೇಕು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತೇನೆ. ರುಚಿಗೆ ತಕ್ಕಷ್ಟು ಸೇರಿಸಿ ನಾನು 1.5 ಚಮಚ ಆಗುವಷ್ಟು ಸೇರಿಸಿದೆ. ಎಲ್ಲ ಒಮ್ಮೆ ಬೆರೆಸ್ಕೊಳ್ಳೋತ್ತಿನ ಆಹಾ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ಕೊನೆಯದಾಗಿ ನಾವು ಸ್ವಲ್ಪ ಧನಿಯಾನ ಸೇರಿಸ್ಕೊಳ್ಳುವ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳುವ. ಈಗ ನೋಡಿ ಒಳ್ಳೆ ಯಮ್ಮಿ ಆಗಿರುವಂತಹ ರಾಜ್ಮಾ ಮಸಾಲ ತಯಾರಾಗಿದೆ. ಒಳ್ಳೆ ಕುದೀತಾ ಇದೆ. ಸಾಕು ಇದು ಕುದ್ದದ್ದು. ನಾನು ಗ್ಯಾಸ್ನ ಆಫ್ ಮಾಡ್ತೇನೆ. ನೋಡಿ ಗ್ರೇವಿ ನೋಡಿ ಹೇಗೆ ಬಂದಿದೆ ಅಂತ. ಇನ್ನೂ ನೀರು ಬೇಕಂದರೆ ಸ್ವಲ್ಪ ನೀರು ನೀವು ಸೇರಿಸ್ಕೊಳ್ಬೋದು. ನನಗೆ ಇಷ್ಟು ಥಿಕ್ನೆಸ್ ಸಾಕು ಅನಿಸಿತು, ನಾನು ಹಾಗಾಗಿ ಇಷ್ಟೇ ಮಾಡಿಕೊಂಡೆ. ನೋಡಿ ವೀಕ್ಷಕರೇ, ಈಗ ನಾನು ಅನ್ನದ ಜೊತೆ ಈ ರಾಜ್ಮಾ ಮಸಾಲಾನ ಬಡಿಸಿ ತೋರಿಸ್ತೇನೆ. ಸ್ವಲ್ಪ ಅನ್ನ, ಪ್ಲೇಟಿನ ಅರ್ಧದಷ್ಟು ಅನ್ನ ಬಡಿಸ್ಕೊಳ್ಳುವ. ಆಮೇಲೆ ಸ್ವಲ್ಪ ಈ ರಾಜ್ಮಾ ಮಸಾಲಾನ ನಾವು ಸೈಡಲ್ಲಿ ಬಡಿಸ್ಕೊಳ್ಳುವ. ಒಳ್ಳೆ ಘಮ ಬರ್ತಾ ಇದೆ. ತಿನ್ನೋದು ಯಾವಾಗ ಅಂತ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಪರಿಮಳ ಕೊಡ್ತಾ ಇದೆ ಇದು. ಈಗ ಇದರ ಮೇಲೆ 1-2 ಈರುಳ್ಳಿನ ಈ ರೀತಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ತಾರೆ. ನೋಡೋಕ್ಕೂ ಚೆಂದ ಕಾಣುತ್ತೆ. ಆಮೇಲೆ ಸೈಡಲ್ಲಿ 1-2 ಹಪ್ಪಳ ತುಂಡನ್ನು ಈ ರೀತಿ ಸರ್ವ್ ಮಾಡ್ಬೋದು. ನೋಡೋಕ್ಕೂ ಚೆಂದ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ರೆ ಹಾಗೆ ತಿನ್ಬೇಕು ಅನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಅನ್ನದ ಜೊತೆ ರಾಜ್ಮಾ ಮಸಾಲ ಜೊತೆಯಲ್ಲಿ ಸ್ವಲ್ಪ ಈರುಳ್ಳಿ, ಆಮೇಲೆ ಈ ಹಪ್ಪಳ ಎಷ್ಟು ಯಮ್ಮಿಯಾಗಿ ಕಾಣ್ತಿದೆ ಅಂದರೆ ಇವಾಗಲೇ ಒಮ್ಮೆ ತಿಂದು ಬಿಡ್ಬೇಕಂತ ಮನ್ಸಾಗ್ತಾ ಇದೆ. ನೀವು ಸಹ ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ರಾಜ್ಮಾ ಮಸಾಲ ತಿನ್ನುವ ಮನಸ್ಸಾದರೆ ಈ ರೀತಿ ಮಾಡಿ ತಿನ್ನಿ. ತುಂಬ ಸುಲಭವಾಗಿತ್ತು ನೋಡಿ. ನೀವು ಸಹ ಇದನ್ನೊಮ್ಮೆ ಟ್ರೈ ಮಾಡಿ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ಯಮ್ಮಿ ಆಗಿರೋ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.